ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ದ ಮೋಸ್ಟ್ ಅವೈಟೆಡ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಅಂತಂದರೆ ಅದು ಜನನಾಯಕನ್ ಸಿನಿಮಾ ಜನವರಿಯಲ್ಲೇ ರಿಲೀಸ್ ಆಗಬೇಕಿತ್ತು. ಆದರೆ ಕಾರಣಾಂತರಗಳಿಂದ ಸೆನ್ಸರ್ ಸರ್ಟಿಫಿಕೇಟ್ ಸಿಗದೆ ಈಗ ಅಂದರೆ ನಾಳೆ ರಿಲೀಸ್ ಆಗ್ತಾ ಇದೆ. ಈಗಾಗಲೇ ನಾವು ಅರುಣಾ ಥಿಯೇಟರ್ ಮುಂದೆ ಇದ್ದೀವಿ. ನೀವು ನೋಡ್ಬೋದು ಎಲ್ಲ ರೀತಿಯಾದಂತಹ ಸಿದ್ಧತೆಗಳು ಜೋರಾಗಿ ನಡೀತಿದೆ. ಆ್ಯಂಡ್ ವಿಜಯ್ ದಳಪತಿ ಫ್ಯಾನ್ಸ್ ಕೂಡ ಅಷ್ಟೇ ಅದ್ಧೂರಿಯಾಗಿ ಅವ್ರನ್ನ ಆಚರಿಸೋದಕ್ಕೆ, ಸಂಭ್ರಮಿಸೋದಕ್ಕೆ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಜನನಾಯಕನ್ ಸಿನಿಮಾ KVN ಪ್ರೊಡಕ್ಷನ್ಸಲ್ಲಿ ಹಾಗೆ ವಿನೋದ್ ಅವರ ನಿರ್ದೇಶನದಲ್ಲಿ ಮೂಡಿ ಬರ್ತಿರುವಂತಹ ಸಿನಿಮಾ. ಇದರಲ್ಲಿ ಪೂಜಾ ಹೆಗ್ಡೆ ಅವರು ಇದ್ದಾರೆ, ಮಮತಾ ಬೈಜು ಅವರಿದ್ದಾರೆ. ಹಾಗೆ ಇದು ಒಂಥರ ಪೊಲಿಟಿಕಲ್ ಆ್ಯಂಡ್ ಆ್ಯಕ್ಷನ್ ಡ್ರಾಮಾ ಆಗಿರುವಂತಹ ಸಿನಿಮಾ ಅಂತ ಹೇಳ್ಬೋದು. ಇನ್ನು ವಿಜಯ್ ಅವರ ಸಿನಿಮಾ ಅಂತ ಹೇಳಿದ್ರೆ ನಾವು ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಕೋಬೋದು. ಯಾಕೆ ಅಂತ ಹೇಳಿದ್ರೆ ಅವರ ಸಿನಿಮಾ ಒಂಥರ ಕಂಪ್ಲೀಟ್ ಪ್ಯಾಕೇಜ್ ಆಗಿರುತ್ತೆ. ಅಭಿಮಾನಿಗಳಿಗೂ ಕೂಡ ಅಷ್ಟೇ ಮನರಂಜನೆಯನ್ನು ನೀಡುವಂತಹ ಸಿನಿಮಾ ಆಗಿರುತ್ತೆ. ಆ್ಯಂಡ್ ನೀವು ನೋಡ್ತಿರ್ಬೋದು ಕಟ್ಔಟ್ಗೆ ಹಾರ ಕೂಡ ಹಾಕ್ತಿದ್ದಾರೆ. ಆ್ಯಂಡ್ ಫುಲ್ ಹೂಗಳಿಂದ ವಿಜಯ್ ಅವರ ಕಟೌಟನ್ನು ಅಲಂಕರಿಸ್ತಾ ಇರೋದನ್ನು ನೋಡ್ಬೋದು. ಇನ್ನು ನಾವು ಒಳಗಡೆ ಹೋಗೋದಾದರೆ ನಮ್ಮ ಲೆಫ್ಟ್ ಭಾಗದಲ್ಲೂ ನೀವು ನೋಡ್ಬೋದು, ಈ ಕಡೆ ಕೂಡ ವಿಜಯ್ ಅವರ ದೊಡ್ಡ ಕಟ್ಔಟ್ ನಿಂತಿದೆ. ಅದನ್ನು ಕೂಡ ನೀವು ಗಮನಿಸ್ತಾ ಹೋಗ್ಬೋದು ವಿಜುವಲ್ಸಲ್ಲಿ. ಆ್ಯಂಡ್ ಇಲ್ಲಿ ಎಲ್ಲ ವಿಜಯ್ ಅಭಿಮಾನಿಗಳು ಕೂಡ ಬಂದು ವಿಜಯ್ ಅವರನ್ನು ಸಂಭ್ರಮಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ನೀವು ನೋಡ್ತಿರ್ಬೋದು ಇಲ್ಲೂ ಕೂಡ ಒಂದು ದೊಡ್ಡ ಕಟ್ಔಟನ್ನು ಹಾಕ್ಕೊಂಡಿದ್ದಾರೆ. ಅವರ ಸೋಷಿಯಲ್ ಮೀಡಿಯಾ ಕೋಆರ್ಡಿನೇಟರ್ಸ್ ಇರ್ಬೋದು ಅಥವಾ ಅವರ ಫ್ಯಾನ್ಸ್ ಇರ್ಬೋದು, ಎಲ್ಲರೂ ಕೂಡ ಇಲ್ಲಿ ಬಂದು ನಿಂತು ಅವರನ್ನು ಸಂಭ್ರಮಿಸೋದಕ್ಕೆ ರೆಡಿಯಾಗಿದ್ದಾರೆ. ಆ್ಯಂಡ್ ಇನ್ನು ಥಿಯೇಟರ್ ಒಳಗಡೆ ನಾವು ಹೋಗೋದಾದರೆ, ಥಿಯೇಟರ್ ಒಳಗಡೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಇಲ್ಲೂ ಕೂಡ ಬ್ಯಾನರ್ಗಳ ಸುರಿಮಳೆನೇ ಇದೆ ಅಂತ ಹೇಳ್ಬೋದು. ಇಲ್ಲೂ ಕೂಡ ಎಲ್ಲ ಅಭಿಮಾನಿಗಳು ಅವರಿಗಾಗಿ ಬ್ಯಾನರ್ಗಳನ್ನು ತುಂಬ ಪ್ರೀತಿಯಿಂದ ಹಾಕ್ಕೊಂಡಿದ್ದಾರೆ. ಒನ್ ಲಾಸ್ಟ್ ಡ್ಯಾನ್ಸ್, ಒನ್ ಲಾಸ್ಟ್ ಸೆಲೆಬ್ರೇಷನ್ಸ್ ಅನ್ನೋದನ್ನು ನಾವು ಬ್ಯಾನರ್ಗಳ ಮೇಲೆ ನೋಡ್ಬೋದು. ಯಾಕೆ ಹೇಳ್ತಿದ್ದೀನಿ ಈ ಮಾತನ್ನ ಅಂತ ಹೇಳಿದ್ರೆ, ವಿಜಯ್ ದಳಪತಿ ಅವರು CM ಆಗಿದ್ದಾರೆ. ಈಗ CM ಆದಂತಹ ಬೆನ್ನಲ್ಲೇ ನನ್ನ ಸಿನಿಮಾಗಳನ್ನು ಮಾಡೋದಿಲ್ಲ ಅನ್ನೋ ಒಂದು ಸ್ಟೇಟ್ಮೆಂಟನ್ನು ಕೂಡ ಪಾಸ್ ಮಾಡಿದರು. ಆದರೆ ಅವರ ಡೈರೆಕ್ಟರ್, ಈಗ ಜನನಾಯಕನ್ ಡೈರೆಕ್ಟರ್ ಆದಂತಹ ವಿನೋದ್ ಅವರು, ಇಲ್ಲ ಅವ್ರದ್ದು ಇದು ಕೊನೆಯ ಸಿನಿಮಾ ಅಲ್ಲ ಅಂತ ಹೇಳಿದ್ದಾರೆ. ಬಟ್ ಅಭಿಮಾನಿಗಳು ಅವರ ಒಂದು ದಳಪತಿ ವಿಜಯ್ ಅವರ ಒಂದು ಮಾತನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡು ನೋಡಿ, ಇಲ್ಲಿ ಒನ್ ಲಾಸ್ಟ್ ಡ್ಯಾನ್ಸ್ ಅಂತ ಹಾಕ್ಕೊಂಡಿದ್ದಾರೆ. ಒನ್ ಲಾಸ್ಟ್ ಡ್ಯಾನ್ಸ್ ಯಾಕೆ ಅಂತಂದರೆ ಇದು ಅವರ ಕೊನೆಯ ಸಿನಿಮಾ ಆಗುತ್ತೆ. ನಾವು ಕೊನೆಯದಾಗಿ ಅವರ ಸಿನಿಮಾಗಳನ್ನು ಸೆಲೆಬ್ರೇಟ್ ಮಾಡ್ತೀವಿ, ಅದ್ಧೂರಿಯಾಗಿ ಡ್ಯಾನ್ಸ್ ಮಾಡಿ ಖುಷಿಯಿಂದ ಅವರ ಸಿನಿಮಾವನ್ನು ನಾಳೆ ಸ್ವಾಗತಿಸ್ತೀವಿ ಜನನಾಯಕನ್ಗೆ ಅಂತ ಹಾಕ್ಕೊಂಡಿರುವಂತಹ ಸ್ಲೋಗನ್ಗಳು ಇಲ್ಲಿ ನೀವು ಬ್ಯಾನರ್ಗಳನ್ನು ನೋಡ್ಬೋದು. ಇನ್ನು ಈ ಕಡೆ ಬರೋದಾದರೆ, ಈ ಕಡೆ ಕೂಡ ಎಷ್ಟು ದೊಡ್ಡ ಮಟ್ಟದ ಬ್ಯಾನರ್ಗಳನ್ನು, ಇನ್ನು ಅಲ್ಲಿ ಬ್ಯಾನರ್ನ ನೋಡ್ಬೋದು, ಇಲ್ಲಿ ನೋಡ್ಬೋದು, ಹಾಗೆ ಇಲ್ಲಿ ನೋಡ್ಬೋದು. ಆ್ಯಂಡ್ ಇಲ್ಲಿ ಹೂವಿನ ಅಲಂಕಾರಕ್ಕೆ ಎಲ್ಲ ತಂದಿಟ್ಕೊಂಡಿದ್ದಾರೆ ಅಭಿಮಾನಿಗಳು. ಹೂವಿನ ಅಲಂಕಾರ ಇನ್ನು ವಿಜಯ್ ಅವರಿಗೆ ನಡೀತಾ ಇದೆ, ಅಂದರೆ ಪ್ರಾಸೆಸ್ ನಡೀತಾ ಇದೆ ಬೇಸಿಕಲಿ. ಇಲ್ಲಿ ನಾಳೆ ಸಿನಿಮಾ ರಿಲೀಸ್ ಆಗಿರೋದ್ರಿಂದ 6 ಗಂಟೆಗೆ ಫ್ಯಾನ್ಸ್ ಶೋ ಇರೋದ್ರಿಂದ ಸೊ ಈಗಾಗಲೇ ಎಲ್ಲ ಅಭಿಮಾನಿಗಳು ಕೂಡ ಇಲ್ಲಿ ಬಂದು ಬ್ಯಾನರ್ಗಳನ್ನು ಹಾಕ್ಕೊಂಡು, ನೀವು ಇಲ್ಲಿ ಕೂಡ ನೋಡ್ಬೋದು, ಇಲ್ಲಿ ಕೂಡ ಬ್ಯಾನರ್ ಇದೆ, ಇಲ್ಲಿ ಕೂಡ ಬ್ಯಾನರ್ ಇದೆ, ಅಲ್ಲಿ ಕೂಡ ಬ್ಯಾನರ್ ಇದೆ. ಇನ್ನು ಅಲ್ಲಿ ಬ್ಯಾನರ್ಗಳನ್ನು ಈಗ ಕಟ್ತಾ ಇದ್ದಾರೆ ಅಭಿಮಾನಿಗಳು, ಅದು ಕೂಡ ನೀವು ಗಮನಿಸ್ಬೋದು ವಿಜುವಲ್ಸಲ್ಲಿ. ಆ್ಯಂಡ್ ಅರುಣಾ ಥಿಯೇಟರಲ್ಲಿ ನಾಳೆ 6 ಗಂಟೆಗೆ ಫ್ಯಾನ್ಸ್ ಶೋ ಶುರು ಆಗುತ್ತೆ. ಸಿನಿಮಾ ಫ್ಯಾನ್ಸ್ ಶೋ ಏನಿದೆ ಒಂದು ದೊಡ್ಡ ಮಟ್ಟದಲ್ಲೇ ನಡೆಯಲಿದೆ ಈ ಒಂದು ಫ್ಯಾನ್ ಶೋ. ಯಾಕಂದರೆ ಎಲ್ಲ ಅಭಿಮಾನಿಗಳು ಸಿಕ್ಕಾಪಟ್ಟೆ ವೆಯ್ಟ್ ಮಾಡಿದಂತಹ ಸಿನಿಮಾ ಜನನಾಯಕನ್ ಸಿನಿಮಾ 6 ತಿಂಗಳು ಕಾದಿದ್ದಾರೆ ಅಭಿಮಾನಿಗಳು. ಈಗ ರಿಲೀಸ್ ಆಗುತ್ತೆ, ನಾಳೆ ರಿಲೀಸ್ ಆಗುತ್ತೆ, ಇವಾಗ ರಿಲೀಸ್ ಆಗುತ್ತೆ ಅಂತ. ಸೆನ್ಸರ್ ಸರ್ಟಿಫಿಕೇಟ್ ಕಾರಣಾಂತರಗಳಿಂದ ಸಿನಿಮಾ ರಿಲೀಸ್ಗೆ ತಡ ಆಯಿತು. ಇನ್ನು KVN ಪ್ರೊಡಕ್ಷನ್ಸ್ ಅವರು ಈ ಒಂದು ಸಿನಿಮಾವನ್ನು ದೊಡ್ಡ ಸ್ಕೇಲ್ನಲ್ಲೇ ಪ್ರೊಡ್ಯೂಸ್ ಮಾಡಿರುವಂಥದ್ದು. ಇನ್ನು ವಿಜಯ್ ಅವರು CM ಆದಮೇಲೆ ಟೈಟಲ್ ಕಾರ್ಡ್ ಹಾನರಬಲ್ ಚೀಫ್ ಮಿನಿಸ್ಟರ್ ಆಫ್ ತಮಿಳ್ನಾಡು ಅಂತ ಕೂಡ ಬರ್ತಾ ಇದೆ. ಆ್ಯಂಡ್ ಇದೊಂಥರ ಅಭಿಮಾನಿಗಳಿಗೆ ಖುಷಿ ತಂದಿರುವಂತಹ ವಿಷಯ ಕೂಡ ಆಗಿದೆ. ಆ್ಯಂಡ್ ಇನ್ನು ನಾಳೆ ಫ್ಯಾನ್ಸ್ ಶೋಗೆ ಸಿಕ್ಕಾಪಟ್ಟೆ ಹೈ ಪ್ರೈಸಸ್ ಇದೆ ಟಿಕೆಟ್ಸ್. ಆದರೂ ಕೂಡ ಅಭಿಮಾನಿಗಳು ಆ ಟಿಕೆಟ್ಸ್ಗಳನ್ನು ಪರ್ಚೇಸ್ ಮಾಡಿಕೊಂಡು ಸಿನಿಮಾನ ನೋಡ್ತಿದ್ದಾರೆ. 1,000 ಇದೆಯಂತೆ ಅರುಣಾ ಥಿಯೇಟರ್ನಲ್ಲಿ. ನಿಜಕ್ಕೂ ಇನ್ನೆಷ್ಟು ಕ್ರೇಜ್ ಇದೆ ಜನನಾಯಕನ್ಗೆ ಅಂತ ಇಲ್ಲೇ ಅರ್ಥ ಆಗ್ತಾ ಇದೆ. ಮತ್ತೆ ಸಿಗೋಣ, ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.